ಬೇಕಾ ಬೇಕಾ ಬೇಡ್ವಾ? ಇಲ್ಲೇ ಪಕ್ಕದ ಬಾವಿಲಿ ಹೆಣ ಎತ್ತಾ ಇದೆ. ಅವ್ರು ಫೋನ್ ಮಾಡಿದ್ರು, ಹಂಗೆ ದಾರಿಲ್ ಬತ್ತ ಇಲ್ಲೇನಾದ್ರೂ ಸಿಗುತ್ತಾ ನೋಡೋಣ ಅಂತ ಬಂದೆ. ಇಲ್ಲಿ ಹಣ ಸಿಗುತ್ತೆ, ಹಣ ಸಿಗಲ್ಲ. ಆದ್ರೆ ಇಲ್ಲೇನು ಇಲ್ಲ. ಇಲ್ಲಿರೋದ್ ಮಾತ್ರ ಒಂದು ವಜ್ರ, ಇನ್ನೊಂದು ಚಿನ್ನ. ವಜ್ರ ಬೇಕಾದ್ರೆ ಸಿಗ್ಬಹುದು, ಆದ್ರೆ ಚಿನ್ನ ಸಿಗಕ್ ಚಾನ್ಸೇ ಇಲ್ಲ. ಭಯ ಆಯ್ತಾ? ಆಗ್ಲೇಬೇಕು. ಯಾಕೆ ಹೇಳು? ಇವಾಗ ನಾನು ಕಾಮಿಡಿಯನ್ ಅಲ್ಲ, ಅಯ್ಯೋ ಗೆಳೆಯ, ಇವಾಗ ನಾನು ಏನ್ ಮಾಡ್ಬೇಕು ಹೇಳು? ಅಯ್ಯೋ ಗೆಳೆಯ, ಬಾವಿ ಒಳಗೆ ತುಂಬಾ ಐಟಮ್ ಬಿದ್ದೋಗ್ಬಿಟ್ಟವೆ. ನೀನ್ ಡೈ ಹೊಡೆದು ಒಂದೊಂದೇ ಎತ್ಕೊಳಪ್ಪ. ಓ ನೋಡು, ಡಾಕ್ಟರ್ ಹತ್ರ ಬಾವಿಲಿ ಇಳಿಯೋರ ಹತ್ರ ಸುಳ್ಳು ಹೇಳ್ಬಾರ್ದು ಕಣ. ಅದೇ ಡಾಕ್ಟರ್ ಹತ್ರ ಲಾಯರ್ ಹತ್ರ ತಾನೆ. ಓ ಇದು ಅವಾಗ್ಲೇ ಚೇಂಜ್ ಆಗೋಗಿದೆ, ನಿಮ್ಗೆ ಯಾವ್ದು ಅರ್ಥನೇ ಆಗ್ತಾ ಇಲ್ಲ. ಸರಿ ಹೋಗಿ, ನೀವು ಬ್ಲೂ ಪ್ರಿಂಟ್ ತಗೊಬನ್ನಿ, ನೀವು ಟೇಬಲ್ ತಗೊಬನ್ನಿ. ಇವನೇನ್ ಬ್ರೋ KGF ಫಿಲಂ ಅಲ್ಲಿ ಗರುಡ ನೋಡಿ ಯಾಕೆ ಬ್ಲೂ ಪ್ರಿಂಟ್ ತಯಾರು ಮಾಡ್ದಂಗೆ ಇವನು ಇಲ್ಲೇನೋ ಪ್ಲಾನ್ ತಯಾರಿ ಮಾಡ್ತಾನೆ. ಸುಮ್ಕಿರಲಿ. ಇದೇನು ದೇವಸ್ಥಾನ, ಇದೇನು ಬೇಕ್ರಿ. ಹೋಗಿ ಅಲ್ಲೊಂದು ಬಂದ್ ತಗೊಬನ್ನಿ. ಅಯ್ಯೋ, ಪಾತಾಳ ದೇವತೆ ಪೂಜೆ ಮಾಡ್ಬೇಕು, ಬಾವಿಯಲ್ಲಿದೆ. ಇಲ್ಲಿ ಏನಾಯ್ತು? ಇದೆ, ಖಂಡಿತ ಇದೆ. ಹೆಣ. ಕಾಮಿಡಿ ಮಾಡ್ದೆ. ಅಯ್ಯೋ ನಿನ್ನ ಕಾಮಿಡಿ ನನ್ನ ಮೆಟ್ಟು ತುರುಕುರೆ. ಅಲ್ಲಿ ಬಾಳಿಗೆ ಬಿತ್ತು, ಅದೇನಾಯ್ತು ನೋಡ. ಎಲ್ಲಿ ಏನು ಕಾಣಿಸ್ತಾನೆ ಇಲ್ವಲ್ಲ ಗೆಳೆಯ? ಇಲ್ಲಿಂದ ನೋಡಿದ್ರೆ ಏನ್ ಕಾಣುತ್ತೋ? ಎತ್ತಿ ನೀರು. ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅಲ್ಲಿದೆ ನೋಡು. ಹಲೋ, ಕೇಳಿಸ್ತಾ ಇದ್ಯಾ? ಒಳಗಡೆ ಸಿಕ್ಕಾಪಟ್ಟೆ ಐಟಮ್ ಇದೆ, ಬಕೆಟ್ ಕೊಟ್ರೆ ಹಾಕೊಡ್ತೀನಿ. ಕೊಟ್ಟೆ ಕೊಡು. ಬಂತು ಬಂತು. ಕೊಟ್ಟೆ ಕೊಟ್ಟೆ. ಎಳ್ಕಡೆ. ಸೀರೆ. ಅಯ್ಯೋ 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 ಅಯ್ಯೋ, ನಂದು ಸೀರೆ ಇದು 9,000 ರೂಪಾಯಿದು. ಅವತ್ ಕಣೆಗೆ ಇವತ್ ಸಿಗ್ತಿದೆ ಇಲ್ಲಿ ಅಂದ್ರೆ. ಏನೇ ಓದಿಕತ್ ಮುಕ್ದೋಳೆ, ನನ್ ಮೇಲೆ ಕೋಪಕ್ಕೋಸ್ಕರ 9,000 ರೂಪಾಯಿ ಸೀರೆನ ತೆಗೆದು ಬಾವಿಗೆ ಹಾಕಿದ್ಯೇನೆ. ನಾನ್ ಬಾವಿಗೆ ಹಾಕಿರೋದ್ನ ನೀನ್ ನೋಡಿದ್ಯಾನೆ ಮಾರಿ ಹಾಂದಿ. ಗೆಳೆಯ, ಎಣ್ಣೆ ಕೊಡು, ಕುಡಿಬೇಕು. ಎಣ್ಣೆ ಕೊಡು. ತಗೊಳಪ್ಪ, ಕುಡಿ. ಕಿಕ್ಕೆಲ್ಲ ಹಿಡ್ದೋಗ್ಬಿಟ್ಟೈತೆ. ಗೆಳೆಯ, ಹೊರಗಡೆ ಹುಡುಕಿ ಸಾಕಾಯ್ತು, ಏನು ಸಿಕ್ಕಿಲ್ಲ. ಕೊನೆಗೆ ಸಿಕ್ಕಿತ್ತು ಇದೊಂದೇ ಗಂಟು. ಅಯ್ಯೋ ಹೌದಾ? ಸಾಕ್ಬಿಡು, ತಗೋ. ತುಂಬಾ ಥ್ಯಾಂಕ್ಸ್ ಗೆಳೆಯ. ಈ ಗಂಟ್ ನೋಡಿದ್ರೆ ಯಾರೋ ಮಾಟನ ನರಿಬಿಡ. ಎದ್ದಾಳ ಮೇಲೆ. ಸರ್ ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್, ಸರ್ ಹೊಡಿಬೇಡಿ ಸರ್. ಹೊಡಿಯಕ್ಕಿಂತ ಮುಂಚೆನೆ ಡೌ ಮಾಡ್ತೀಯಲ್ಲ. ಎಲ್ಲ ಹಾಕಿದ್ಯಾ? ತೋರ್ಸೋ ಹೈವಾನ್. ಸರ್ ಇಲ್ಲ ಸರ್, ಈ ಬಾವಿಲೆ ಆಗ್ತದೆ ಸರ್. ತೋರ್ಸ್. ಸರ್ ಇದೆ ಸರ್, ಇದೆ ಸರ್. ಸರ್ ಇದೇನ್ ಸರ್? ಒಡವೆ ಅಂಗಡಿಯಿಂದ ಕಳ್ತನ ಆಗಿರೋ 50 ಕೋಟಿ ಬೆಲೆ ಬಾಳೋ ಚಿನ್ನನೋ ಇದು.
ವ್ಯಕ್ತಿ ಇದ್ದಾರೆ, ಅವ್ರ ಕೈಲಿ ಇನ್ಫ್ಲೂಯೆನ್ಸ್ ಮಾಡಿಸ್ತೀನಿ. ಹಲೋ ಸರ್, ಹಲೋ ಸರ್. ಮಾದೇಶ್ವರ ನಂಗೆ ಹೇಳ್ದೆ ಕರ್ಕ ಬಂದಿದ್ಯಾ. ಕಬಡ್ಡಿ 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 ಕಾರ್ ಯಾವ ಕಬಡ್ಡಿ ಕಬಡ್ಡಿ ಕಾರಲ್ಲ, ಸತ್ತು ನರ್ಕೊಂಡ್ ಬಂದ್ರು ಹುಡ್ಕ ಬಂದಿದ್ಯಲ್ಲ, ನೀನ್ಯಾಕ್ ಬಂದಿಲ್ಲ? ನನ್ ಟಾರ್ಚರ್ ತಡ್ಕೊಳಕ್ ಆಗಲ್ಲ ಅಂತ ನೀ ಮೇಕ್ ಬಂದೆ, ನಾ ಕೆಳಗಡೆ ಟಾರ್ಚರ್ ತಡ್ಕೊಳಕ್ ಆಗಲ್ಲ ಅಂತ ನಾನು ಬಂದೆ. ಒಂದ್ ನಿಮಿಷ ಅಣ್ಣ, ನನ್ನ ಆಯ್ಸ್ ನಂಗೆ ಕೊಟ್ಬಿಡ್ಲಾ? ಒಳ್ಳೆ ಸಾಲ ಕರೆದಂಗೆ ಕೇಳ್ತಾರಲ್ಲ ಆಯುಷ್ನ. ಇಲ್ಲಿ ನೋಡಿ, ನಾ ಎಷ್ಟು ವರ್ಷ ಬದುಕ್ಬೇಕಿತ್ತೇಳ? 90 ವರ್ಷ. ನಾ 8 ವರ್ಷಕ್ಕೆ ಸತ್ತೆ, 30 ವರ್ಷಕ್ಕೆ. ಇನ್ನು 60 ವರ್ಷ ಬ್ಯಾಲೆನ್ಸ್ ಐತೆ, ನಂಗೆ ಕೊಟ್ಬಿಡು, ಹೋಯ್ತೀನಿ. ಹಂಗೆಲ್ಲ ಕೊಡಕ್ ಆಗಲ್ಲಪ್ಪ. ಯಾಕೆ ಕೊಡಕ್ಕಾಗಲ್ಲ? ಅಲ್ಲ ನಿನ್ ಬಾಡಿ ಸುಟ್ಟು ಬಿಟ್ಟವ್ರಪ್ಪ, ಕೊಡಲ್ಲವ. ನಮ್ ಬಾಡಿ ಸುಟ್ಟವ್ರೆ? ಯಾವನ್ ಸುಟ್ಟವ್ಲ? ನಾನೇ ಸುಟ್ಟಾಕ್ಬಿಟ್ಟೆ. ನಾ ಸಾಯದೇ ಕಾಯ್ತಾ ಇದ್ರು ಅನ್ಸುತ್ತೆ, ಎಲ್ಲ ಸುಟ್ಟು ಭಸ್ಮ ಮಾಡಿ. ಒಳ್ಳೋಡು ಬೂದಿ ಹೆಂಗ್ ಓಡಾಡ್ತದ ನಂದು ನೋಡವೆ. ಭೂಲೋಕದಲ್ಲಿ ಇಷ್ಟ ದಿನ ಬರೀ ಹುಲಿ ಅಂತ ಓಡಾಡ್ಕತ್ತಿದ್ದೆ. ನನ್ ಬಾಡಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾವ್ದೋ ಹುಲಿದೋ ಸಿಂಹದ ಸೇರ್ಕೊಬಿಡ್ತೀನಿ. ನಂಗೆ ಕೊಟ್ಬಿಡ. ಹಂಗೂ ನಿಂಗೆ ಆಯಿಸ್ಬೇಕು ಅಂದ್ರೆ ಒಂದು ಬಿಟ್ಟೋಗ್ಬೇಕಾಗತ್ತೆ. ಏನ್ ಬಿಟ್ಟು ಹೋಗ್ಬೇಕು? ಗಂಡಸ್ತಾನ ಬಿಟ್ಟೋಗ್ಬೇಕಾಗತ್ತೆ. ಅಲ್ಲ, ಗಂಡಸ್ತಾನೆ ಬಿಟ್ಟೋಗಿ ಯಾವ ಹುಲಿ ಆದ್ರೇನು ಯಾವ ಸಿಂಹ ಆದ್ರೇನಿಲ್ಲ, ಆದ್ರೂ ಪರವಾಗಿಲ್ಲ ಕಣ. ಈ ನನ್ನ ಮಗನ್ ಟಾರ್ಚರ್ಕಿಂತ ಗಂಡು ಅಲ್ಲ ಹೆಣ್ಣು ಅಲ್ಲ, ಬರೀ ಹುಲಿ ಆಗಿರೋದೇ ಬೆಸ್ಟ್. ನನ್ನ ಆಯುಸ್ ನಂಗೆ ಕೊಟ್ಬಿಡು. ಹಾಗಾದ್ರೆ ತೆಗೆದುಕೋ, ತಥಾಸ್ತು. ಏನ್ಲೇದು ಆಯಸ್ಸು ಒಂದ್ ಕೂದ್ಲಲ್ಲಿ ಇಟ್ಟಿದೆ ನನ್ನ ಆಯುಸ. 60 ವರ್ಷದ ಕೂದ್ಲಲ್ಲಿ ಇಟ್ಕೊಬಿಟ್ರೆ ನಿನ್ ಜನ್ಮ. ಐ ಲವ್ ಯು. ಐ ಲವ್ ಯು ಟು. ಹೋಗೋದೋಯ್ತೀನಿ, ಸ್ವಲ್ಪ ವಯಸ್ಸು ತಕ ಹೋಯ್ತೀನಿ. ಬಾಬಾಯ್ಲೆ ಬಾಬಾಯ್ಲೆ, ನಿನ್ನ ಫೇಸ್ ನನ್ನ ಸಾವನ್ ಲಿಸ್ಟ್ ಅಲ್ಲಿ ನೋಡಿಲ್ವಲ್ಲ ನಾನು. ಒಂದ್ ನಿಮಿಷ. ಹೆಸರು ಸಾಮ್ರಾಣಿ, ಹೆಂಡತಿ ಹೆಸರು ಸುಸ್ಸು, 5 kg ರಾಗಿ, 3 kg ಗೋಧಿ, 1 kg. ಮಾಕಾಚಾರ ತೊಡ್ಬಿಡ್ತೀನಿ. ನಂದು ಜಾತಕ ಓದು ಅಂತಂದ್ರೆ ರೇಷನ್ ಕಾರ್ಡ್ ಓದ್ತಾ ಕೂತವನೆ. ಸಾರಿ. ಹೆಸರು ಸಾಮ್ರಾಣಿ, ಬದುಕ್ಬೇಕಾಗಿರೋ 90 ವರ್ಷ. 30 ವರ್ಷಕ್ಕೆ ಸತ್ತು ಬಂದ್ಬಿಟ್ಟವನೆ. ಇದ್ಯಾಕೋ 90 ವರ್ಷ ಆಯಸ್ಸಿದೆ, 30 ವರ್ಷಕ್ಕೆ ಬಂದ್ಬಿಟ್ಟಿದ್ಯಾ? 90 ವರ್ಷ ಆಯುಸ್ ಕೊಟ್ಟಿದ್ಯಾ ಕಣಪ್ಪ. ಅದ್ರ ಜೊತೆಗೆ ನನ್ನ ಹೆಂಡತಿ ವಾಯ್ಸ್ ಕೊಟ್ಟಿದ್ಯಲ್ಲ. ಅವಳು ಮದುವೆಯಾಗಿ 4 ವರ್ಷ ಆಯ್ತು, 40 ಕೆರೆ ನೀರ್ನ ಹಂಗೆ ಕುಡಿಸ್ತಾವಳೆ. ಇನ್ನು ಅವಳ ಜೊತೆನೆ ಇದ್ರೆ ಕೆಸರು ಕುಡಿಸ್ಬಿಡ್ತಾಳೆ ಅಂತ ಸತ್ತು ಬಂದ್ಬಿಟ್ಟೆ ನಾನು. ಅಲ್ಲ, ಭೂಲೋಕದಲ್ಲಿ ನಿಮ್ಮವರು ರಚಿತಾ ರಾಮ್ ಅಂತ ಒಂದು ಸ್ವರ್ಗ ಇತ್ತಲ್ಲ, ಅದನ್ನ ಹಾಕ್ಬಿಟ್ಟು ಬಂದೆ. ಸ್ವರ್ಗನೇ ಅದು. ಬೆಳಿಗ್ಗೆ ನಾಷ್ಟ ಮಾಡಕ್ ಬಿಡಲ್ಲ, ಮಧ್ಯಾಹ್ನ ಊಟ ಮಾಡಕ್ ಬಿಡಲ್ಲ, ರಾತ್ರಿ ನಿದ್ದೆ ಮಾಡಕ್ ಬಿಡಲ್ಲ. ನಿದ್ದೆ ಮಾಡಕ್ ಬಿಡಲ್ಲ. ಜಗಪ್ಪ ಅಂತ ಬಂದು ಎದಳಿಸ್ಬಿಡ್ತಾರೆ. ಎಲ್ಲಿ? ಕನ್ಸಲ್ಲಿ. ಕನಸಲ್ಲ ಎದ್ದು ಆ ಕಡೆ ಈ ಕಡೆ ನೋಡ್ತೀನಿ, ಅವ್ರು ಇರೋದೇ ಇಲ್ಲ. ಅವ್ರು ನೋಡಿದ್ರು ಕಾರ್ ತಕೊಂಡ್ ಸುತ್ತಾಡ್ತಾವ್ರಂತೆ. ಕಾರಲ್ಲಿ ಓಡಾಡೋರ್ಗೆ ಕಾಲಲ್ಲಿ ಓಡಾಡೋರು ಎಲ್ಲಪ್ಪ ಕಾಣಿಸ್ತಾರೆ. ಅದಕ್ಕೆ ನಿನ್ನ ಟಿಕೆಟ್ ನೀನೆ ಹರ್ಕ ಬಂದೇನು? ಪತಿದೇವ, ತಾವು ತಮ್ಮ ಸುರಪಾನವನ್ನು ಸೇವಿಸಲು ಮರೆತಿದ್ದೀರಿ, ಅದಕ್ಕಾಗಿ ನಾನೇ ತಂದೆ. ಅಲ್ಲ ಕಳ, ಹೆಣ್ಣಿಗೆ ಹಾಕ್ಲ ಹಂಗ್ ಹೊಡಿತಿದ್ರು. ಸುಮ್ಮನೆ ಮಾನವ. ಪತಿದೇವ, ಅಲ್ಲ ಯಾವಾಗ್ಲೂ ಒಂದೊಂದೇ ಹೊಡಿತಾ ಇದ್ರಿ, ಇವತ್ತಿಗೆ ಎರಡು ಹೊಡಿದ್ರಿ. ಒಂದು, ಅವನ ಜೊತೆ ಮಾತನಾಡ್ತಿರ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಮತ್ತೊಂದು, ನನ್ ಜೊತೆ ಇವ್ನ್ ಮಾತಾಡ್ತಾ ಇರ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಇದ್ಯಾಕೆ? ಇದು ಯಾಕೆ ಅಂತ ಕ್ವಶನ್ ಮಾಡಿದ್ದಕ್ಕೆ. ಇದ್ಯಾಕೆ? ಇದನ್ನ ಕೊಟ್ಟಿಲ್ವಲ್ಲ. ಪಾಪ ಎತ್ಕೊಂಡೆ ಹೊಂಟೋಗ್ಬಿಟ್ಟು. ಬೈಲಿ. ಅಲ್ಲ ಕಡ, ನಿನ್ ಹೆಂಡತಿ ನೋಡಕೊಳ್ಳೆ ಕೈ ತೊಳ್ಕ ಮುಟ್ಟಂಗವಳೆ, ನಿನ್ ನೋಡಕೊಳ್ಳೆ ಮುಟ್ಟಿದ ತಕ್ಷಣನೇ ಕೈ ತೊಳ್ಕೊಳಂಗಿದೀಯಾ? ಸರಿ, ನಿನ್ನ ಹೆಂಡತಿ ಏನು ಮಾತ್ಗೂ ಪತಿದೇವ್ರು ಅಂತವಳಲ್ಲ. ನಮ್ಮ ಲೋಕದಲ್ಲಿ ಹಂಗೆ ಹೋಗೋ ಬಾರೋ ಅನ್ನೋ ಚಾನ್ಸ್ ನಾವು ಕೊಟ್ಟಿಲ್ಲ. ಪತಿನೇ ದೇವ್ರು, ಅವ್ರ ಕಾಲ್ ಕೆಳಗನೆ ಇರ್ಬೇಕು ಅನ್ನೋ ರೇಂಜ್ ಇಟ್ಟಿದೀವಿ. ಸಾಕಾಗಿ ಇಟ್ಟಿದ್ಯಾ ಕಣ ನಿನ್ ರೇಂಜ್ ನ. ಏನಾಯ್ತು ಮೇಡಮ್? ಪತಿದೇವ, ತಮ್ಮ ಮನಸ್ಸನ್ನು ನೋವು ಮಾಡಿದ ಕಾರಣ ನನಗ್ ನಾನೇ ಶಿಕ್ಷೆ ಕೊಟ್ಕೊಂಡು ಕುದಿಯುವ ಎಣ್ಣೆಯಲ್ಲಿ ಮುಳುಗಿ ಎದ್ದು ಬಂದಿದ್ದೀನಿ. ಕೈ ತುಂಬಾ ಉರಿತಿದೆ, ಬೆಣ್ಣೆಯನ್ನು ಹಚ್ಚಿಕೊಳ್ಳಲೇ? ಈ ಗಂಡ ಹೇಳಕ್ಕೂ ಮುಂಚೆ ಯಾಕೆ ಎದ್ದು ಬಂದೆ? ನೀನು ಮಾಡಿರೋ ಈ ತಪ್ಪಿಗೆ
ಕಾರ್ಕೋಟಕ ವಿಷ ಸರ್ಪಗಳಿಂದ 1351 ಸಾರಿ ಕಚ್ಚಿಸಿಕೊ. ಆಗಲಿ ಪತಿದೇವ, ನಿಮ್ಮ ಮಾತೆ ಗುರು ಸರ್ ಶಾಸನ. ಗುರು ಸರ್ ನೋಡಿದ್ರು ಮಂಗಳೂರು ಅವರು, ಇವಳು ನೋಡಿದ್ರೆ ಹಾಸನ ಅಂದ್ಬಿಟ್ಟು ಹೋಯ್ತವಳೆ. ಅದು ಹಾಸನ ಅಲ್ಲ ಕಣೋ, ಮತ್ತೆ ಶಾಸನ. ಏನ್ ತುಮಕೂರು ಪಕ್ಕ ಇರೋದಾ? ಈ ಸ್ವರ್ಗ ಹೆಂಗೈತೆ ಅಂತ ಒಂಚೂರು ತೋರ್ಸು ಬಾ. ತೋರಿಸ್ತೀನಿ. ಅದೇ ನಿನ್ ಹೆಂಡತಿ ಯಾವ ತರ ಕಚ್ಚಿಸ್ಕತ್ತವಳೆ ಅಂತ ನೋಡೋಣ ನಡಿ. ಈಗ ಬಾರೋ, ಅಲ್ಲೇ ಹೋಯ್ತಿದ್ಯಾ? ನನಗೆ ದಾರಿ ಹೇಳ್ಕೊಡ್ತಾವನೆ. ಲೇ ಸಾಬ್ರಾಣಿ, ನಿನಗಲ್ಲಿ ಕಷ್ಟ ಆಯ್ತು ಅಂತ ಇಲ್ಲಿಗೆ ಬಂದ್ಬಿಟ್ರೆ ಅಲ್ಲಿ ರೆಂಟ್ ಕಟ್ಟೋರು ಯಾರು? ಕರೆಂಟ್ ಬಿಲ್ ಕಟ್ಟೋರು ಯಾರು? ಉಡ್ಸಿದಲ್ಲಪ್ಪ 4 ಮಕ್ಕಳು, ಅದಕ್ಕೆ ಚಡ್ಡಿ ಇಕ್ಕೋರು ಯಾರು? ಯಾರು ಯಾರು? ಏನಪ್ಪ ಇದು? ಎಲ್ಲಿ ನನ್ನ ಹೋಗ? ಹೆಂಡತಿ ವಾಯ್ಸ್ ಕೇಳಿಸ್ತಾ ನರ್ಕಕ್ಕೆ ಹುಡಿಕ ಬಂದ್ಬಿಟ್ಟವಳಲ್ಲಪ್ಪ ಇವಳು. ಎಲ್ಲಿ ಸುಸ, ನಾನು ನಿನ್ನೆನೆ ಇದೀನಿ ಸುಸ. ಅಯ್ಯೋ ಸುಸ, ಸತ್ತೋಗ್ಬಿಟ್ಟಲ್ಲ ಸುಸ.